ಸೊ ಅವರೆಲ್ಲರೂ ಕೂಲಿ ಮಾಡೋರು, ಅವ್ರು ಇನ್ನೂ ಹೆಲ್ತಿಯಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ನೇಚರ್ ಬಿಟ್ಟು ಇನ್ನೂ ಆಚೆ ಬಂದಿಲ್ಲ. ಒಂದು ಎರಡನೇದು ದೊಡ್ಡ ಯಾಲೆಲ್ಲ ಸೊಪ್ಪು ಕೇಳಕ್ಕೆ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ಅದನ್ನು ಹೇಳೋದಿದೆಯಾ ಶೈಲಿ ಇದೆಯಲ್ಲ, ಯಾಕಂದರೆ ಈಗ ಹೆಲ್ತ್ ಇಂಡಸ್ಟ್ರಿ ದೊಡ್ಡದಾಗಿ ಹೋಗಿದೆ, ಅದನ್ನು ಬೆಳೆಸ್ಬೇಕಲ್ಲ. ಹಂಗಾಗಿ ಅದನ್ನು ನಿಕೃಷ್ಟವಾಗೇ ಮಾತಾಡ್ತಾ ಹೋದ್ರು, ಏನು ಗತ್ತಿಲ್ದವ್ರು ತಿನ್ನೋದು ಅಂತ ಹೇಳಿ. ಸೊ ಅವಾಗೇನಾಯಿತು ಆ ಸೊಪ್ಪುಗಳು ಹೊಲಿಸ್ತಾರೆ ನೋಡಿ. ಸೊ ಈಗ ನಾನು ಹೇಳಿದ್ದಲ್ಲ, ಸೊ ಇದು 7 ಸದ್ಯಕ್ಕೆ ಈಗ ಇಲ್ಲಿದೆ ನಿಮಗೆ, ಒಂದು ಗಂಡನ ಮನೆ ಇದೆ, ಎಲ್ಲ ಸೊಪ್ಪುಗಳು ಕಿತ್ಕೊಳ್ಳೋಣ ಹಾಗೆ ಮುಂದೆ ಬರ್ತಾ ಇದೆ. ಇದೊಂದು ಹುಳಿ ಚಿಕ್ಕ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಹುಳಿಯಾಗಿರುತ್ತೆ. ಒಂದು ಎಲೆ ಭಾಗ ಕಟ್ಟರೆ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ವಿಶೇಷ ಅಂದ್ರೆ ಎಲೆ ಹುಳಿ ಇರುತ್ತೆ, ಗಡ್ಡಿ ಉಪ್ಪು ಇರುತ್ತೆ. ಸಾಂಬಾರ್ಗೆ ಹಾಕಿದ್ರೆ ಉಪ್ಪು ಮತ್ತೆ ಹುಳಿ ಎರಡು ಹಾಕೋದಕ್ಕಿಲ್ಲ. ಎರಡು ಒಟ್ಟೊಟ್ಟಿಗೆ ಇದೆ. ಇಲ್ಲಿ ಅನ್ಗೊನೆ ಇದೆಯಲ್ಲ ನೋಡಿ, ಇದೊಂದು ಅನ್ಗೊನೆ, ಇದು ಕರಿ ಅನ್ಗೊನೆ ಅಂತ ಕರಿತೀವಿ. ಇದು ಆ ಕಡೆ ತೋರಿಸ್ತೀನಿ, ಕರಿ ಅನ್ಗೊನೆ. ಇದು ಇಲ್ಲಿ ಜಲಬ್ರಾಹ್ಮಿ ಇದೆ ನೋಡಿ, ಆ ಕಡೆ ಜಲಬ್ರಾಹ್ಮಿ. ಸೊ ಇದು ಇದ್ರ ಮಧ್ಯೆ ಗೆಣಸಿದೆ, ಗೆಣಸಿದೆ. ಇದು ಇತ್ತೀಚೆಗಂತೂ ತುಂಬಾ ಬೇಡಿಕೆ ಆಗಿರೋಂಥದ್ದು ಕಾಡು ಬಸ್ಲೆ ಅಂತ ಕರಿತೀವಿ ನಾವು. ಕಿಡ್ನಿ ಸ್ಟೋನ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸೊ 2-3 ದಿನದಲ್ಲಿ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡುವಂಥ ಒಂದು ಅಮೂಲ್ಯವಾದದ್ದು. ಸೊ ಜಸ್ಟ್ ನೀವು ಒಂದು ಗಿಡ ಹಾಕಿದ್ರೆ ಸಾಕು. ಸೊ ಇವೆಲ್ಲವೂ ಇಲ್ಲಿ ಯಾಕೆ ಇದನ್ನ ಮಾಡ್ತಾ ಇದ್ದೀವಿ, ಇದು ಗೆಣಸಿದು, ಮರಗೆಣಸು 4-5 ವೆರೈಟಿ ಇದೆ. ಸೊ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದು ಕಿಡ್ನಿ ಸ್ಟೋನ್ ಮೇಲೆ ಅಂತ. ಆಮೇಲೆ ಜೊತೆಗೆ ಗೆಣಸನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇದೇನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮೇಲ್ ಬಂದರೆ ನಮಗೆ ಗ್ರೀನ್ ನೆಟ್ ಹಾಕೋದು ಬೇಕಿಲ್ಲ ಅಂತ. ಸೊ ಗೆಣಸುಗಳನ್ನ ಎಲ್ಲವಕ್ಕೂ ಹಾಕಿರೋ ಉದ್ದೇಶ. ತುಂಬ ಜನ ಬಂದವರು ಇಲ್ಲ ಇದು ಡಿಸ್ಟರ್ಬ್ ಮಾಡುತ್ತೆ ಅಂದರು. ಆಯಿತು, ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ, ಅದು ಏನು ಡಿಸ್ಟರ್ಬ್ ಮಾಡುತ್ತೆ ಅಂತೇಳಿ. ಸೊ ಈಗ ನನಗೆ ತಿನ್ನೋಕೆ ಇಷ್ಟು ಸೊಪ್ಪು ತಗೊಳ್ತೀನಲ್ವಾ, ಸೊ ನೋಡಿ ಎಷ್ಟು ಬಿಸಿಲು ಅದಕ್ಕೆ ಬೀಳ್ತು. ಸೊ ನಾನು 15 ದಿನಕ್ಕೊಂದ್ಸಲಿ ಊಟಕ್ಕೆ ಇಲ್ಲಿಂದ ತರಬೇಕು ಸೊಪ್ಪು. ಇದು ಗೆಣಸು ಸೊಪ್ಪಿನ ತಿನ್ನೋದ ತುಂಬ ಅಮೂಲ್ಯವಾದದ್ದು. ಏನು ನಾವೀಗ ವಾತ ಅಂತ ಹೇಳ್ತಾರಲ್ಲ, ವಾತ ಸಂಬಂಧಿ ಕಾಯಿಲೆಗಳಿಗೆ ಗೆಣಸು ತಿನ್ನಿ ಅಂತ ಹೇಳ್ತಾರೆ. ಗೆಣಸು ಬದಲಾಗಿ ನೀವು ಇದನ್ನ ತಿನ್ನಿ, ಸೊಪ್ಪೆ ತಿನ್ನಿ, ವರ್ಷ ಪೂರ್ತಿ ತಿನ್ನಿ. 8-9 ತಿಂಗಳಿಗೆ ಗೆಣಸು ಬರೋದು, 9 ತಿಂಗಳು ಆದಷ್ಟು ಸೊಪ್ಪು ತಿನ್ನಿ, ಎಲ್ಲವೂ ತಿನ್ಬೋದು. ಅದೊಂದು 3-4 ವೆರೈಟಿ ಇದೆ. ಮರಗೆಣಸಲ್ಲ ಆಯ್ತಾ. ಇನ್ನು ಈ ಕಡೆ ಬಂದ್ರೆ ಇಲ್ಲಿ ಒಂದಷ್ಟು ಸರ್ ನಮಸ್ತೆ. ನಮಸ್ತೆ ಸರ್. ಅಜ್ಜಿಯ ಮಡಲು ಸೊಪ್ಪಿನ ಕಡಲು, ಇವತ್ತು ಈ ಶಿಬಿರಕ್ಕೆ ಬಂದಿದ್ರಿ, ಏನ್ ಅನ್ಸ್ತು? ಸಾಕಷ್ಟು ಶಿಬಿರಗಳನ್ನ ಅಟೆಂಡ್ ಮಾಡಿರ್ತೀರಾ, ಆದ್ರೆ ಇವತ್ತಿನ ವಿಶೇಷತೆ ಏನ್ ಅನ್ಸ್ತು ನಿಮಗೆ? ಶಿಬಿರ ತುಂಬಾನೇ ಚೆನ್ನಾಗಿ ನಡೆಸ್ಕೊಟ್ರು. ಇದಕ್ಕೆ ಮುಂಚೆ ತುಂಬಾ ಶಿಬಿರಗಳನ್ನ ನಾವು ಅಟೆಂಡ್ ಮಾಡಿದೀವಿ, ಬಟ್ ಇಷ್ಟು ಡೀಟೇಲಿಂಗ್ ಆಗಿ ಯಾರು ನಮ್ಗೆ ವಿಚಾರಗಳು ತಿಳಿಸ್ಕೊಟ್ಟಿಲ್ಲ. ಏನಂತಂದ್ರೆ ಆ ಥರದ್ದೇನಿತ್ತು ಅಂತಂದ್ರೆ, ಇವತ್ತು ನಮ್ಮ ಜೀವನ ಶೈಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ನಮ್ಮ ಆರೋಗ್ಯ ನಮ್ಮ ಕೈಲಿಲ್ಲ. ಯಾರೊಬ್ರು AC ಆಫೀಸಲ್ಲಿ ಕೂತ್ಕೊಂಡಿರೋರು ಡಿಸೈಡ್ ಮಾಡ್ತಾ ಇದ್ದಾರೆ ನಮ್ಮ ಆರೋಗ್ಯ ಹೇಗಿರ್ಬೇಕು ಅಂತ. ಯಾಕಂದ್ರೆ ನಾವೇನ್ ತಿನ್ಬೇಕು, ನಾವೇನ್ ಇದ್ ಮಾಡ್ಬೇಕು, ನಾವೇನ್ ಬಳಸ್ಕೊಬೇಕು ನಮ್ಮ ದಿನಶೈಲಿಯಲ್ಲಿ ಅಂತ ಅಂದ್ಬಿಟ್ಟು ಅಂತ ಅವ್ರುಗಳು ಡಿಸೈಡ್ ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ಮೆಂಟ್ ಮುಖಾಂತರ ಇಲ್ಲ ಯಾವುದೋ ಒಂದು ಇದ್ರ ಮುಖಾಂತರ ನಮ್ಗೆ ಒತ್ತಡ ಹಾಕಿ ನಮ್ಗೆ ಇದನ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಹೇಗೆ ಹೊರಗೆ ಬರಬೇಕು, ಮತ್ತೆ ಎಲ್ಲರೂ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಆರೋಗ್ಯದ ಕಡೆ ಗಮನ ಕೊಡದೆ ಒಂದು ಕಾಯಿಲೆ ಬಂದ ಮೇಲೆ ಅದನ್ನ ನಾವು ತಿದ್ಕೊಳ್ಳೋದಕ್ಕಾಗಲಿ ಇಲ್ಲ ಅಂದ್ರೆ ಅದಕ್ಕೆ ಮೆಡಿಸಿನ್ಸ್ ಅನ್ನ ತಗೊಳ್ತಾ ಇದೀವಿ. ಬಟ್ ಅದಕ್ಕೆ ಮುಂಚೆನೆ ಆಹಾರದಲ್ಲಿ ಹೇಗೆ ನಾವು ಅಂದ್ರೆ ಪ್ರಿಕಾಷನ್ಸ್ ಬೆಟರ್ ದನ್ ಕ್ಯೂರೇಷನ್ ಅಂತ ಹೇಳ್ತಾರಲ್ಲ, ಹಂಗೆ ಯಾವ ರೀತಿ ಮುನ್ನೆಚ್ಚರಿಕೆಯಿಂದಾನೆ ನಾವು ಆರೋಗ್ಯವಾಗಿ ಇರ್ಬೋದು, ಕಾಯಿಲೆನೇ ಬರ್ದಂಗೆ ಹೇಗಿರ್ಬೋದು ಅನ್ನೋದನ್ನ ಮುರಳೀಧರ್ ಸರ್ ಅವರು ಹಾಗೂ ಉಮೇಶ್ ಸರ್ ಅವರು ಮತ್ತೆ ಈ ಬೆಳಕೂರು ಇದನ್ನ ಆರ್ಗನೈಸ್ ಮಾಡಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಏನ್ ಕಲ್ತ್ರಿ ಸರ್ ನೀವು ಇಲ್ಲಿ? ಅಂದ್ರೆ ಏನ್ ಹೊಸದ್ ಕಲ್ತ್ರಿ ಅಂತದ್ದು? ಸೊಪ್ಪು, ಎಸ್ಪೆಷಲಿ ಸೊಪ್ಪಿನ ಬಗ್ಗೆ ಬಹಳ ಮೆಮೊರೀಸ್ ಚೆನ್ನಾಗಿತ್ತು. ಏನಂದ್ರೆ ಆಗಿನ ನಾವ್ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಅವರೆಲ್ಲ ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ಬೆರ್ಕೆ ಸೊಪ್ಪು, ಸಾರು, ಬೊಸೊಪ್ಪು ಅಂತೆಲ್ಲ ಮಾಡಿ ಕೊಡೋರು. ಬಟ್ ಈಗಿನ ಮಕ್ಳಿಗೆ ಅದು ಇಲ್ಲ, ಜನರೇಷನ್ ಮಕ್ಳಿಗೆ ಇಲ್ಲ. ನಮ್ಗೆ ಆ ಮೆಮೊರೀಸ್ ಬ್ಯಾಕ್ ಆದಂಗ ಆಯ್ತು. ಒಂದು ಮೆಮೊರೀಸ್ ಬಂತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಾವು ಕಳೆ ಅಂತ ಏನ್ ಕಿತ್ತಾಕ್ತಾ ಇದೀವೋ ಅದು ನಮ್ಮ ಆಹಾರ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಇವತ್ತು ಅದನ್ನ ಪ್ರತಿಯೊಂದು ಇವ್ರ ತೋಟದಲ್ಲಿ ಬೆಳೆದು ಪ್ರತಿಯೊಂದನ್ನು ಸಸ್ಯಗಳ ತನಕ ಕರ್ಕೊಂಡೋಗಿ ಅದರದ್ದು ಮಹತ್ವ, ಅದರದ್ದು ಯಾವ ರೀತಿ ಬಳಕೆ ಆಗ್ಬೇಕು, ಅದರಿಂದ ಅಂದ್ರೆ ಯಾವ ಭಾಗನ ಬಳಕೆ ಮಾಡಿಸ್ಬೇಕು ಅನ್ನೋದು ಪೂರ್ತಿಯಾಗಿ ಡೀಟೇಲಿಂಗ್ ಆಗಿ ವಿವರಗಳು ಕೊಟ್ಟಿದ್ದಾರೆ. ಸೊ ಇನ್ನೂ ಹೆಚ್ಚು ಶಿಬಿರಗಳು ನಡಿಬೇಕು ಇವ್ರದ್ದು. ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ. ನಮಗೆ ಗೊತ್ತೇ ಇರಲಿಲ್ಲ ಸರ್ ಇಷ್ಟೊಂದು ಸೊಪ್ಪು. ನಾವು ಕಳೆ ಅಂತ ಬಿಸಾಕಂದಲ್ಲ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಮುಟ್ರು ಮುನಿ ಸೊಪ್ಪು
ಅದು ಇವ್ರು ಹೇಳಿದ್ರೆ ಪೈಲ್ಸಿಗೆ ಅದನ್ನ ತಿಂತಾರೆ ಅಂದ್ಬಿಟ್ಟು ಅಂತ ನಾವು ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಬಿಟ್ಟು ಕಿತ್ತೆಸಿತಾ ಇರ್ತೀವಿ ನಮ್ಮ ಪಾಟ್ಗಳಲ್ಲಾಗ್ಲಿ ಇಲ್ಲ ಗಿಡಗಳಲ್ಲಾಗ್ಲಿ ಬಂತು ಅಂತ ಅಂದ್ಬಿಟ್ಟು ಅಂತ. ಸೊ ಆ ಥರ ಎಷ್ಟೊಂದು ಸೊಪ್ಪಿದೆ. ಇವಾಗ ಮತ್ತೆ ಉತ್ರಾಣಿ ಸೊಪ್ಪು, ಉತ್ರಾಣಿ ಗಿಡ ಕೂಡ ನಾವು ಬಳಸ್ತೀವಿ. ಮತ್ತೆ ತುರ್ಕೆ ಸೊಪ್ಪು, ಅದೆಲ್ಲ ಫುಡ್ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ನಾವು ಅದನ್ನೆಲ್ಲ ಏನಂತಂದ್ರೆ ಏನೋ ಒಂಥರ ವಿರುದ್ಧವಾಗಿ ನೋಡ್ತಾ ಇದೀವಿ. ಅದನ್ನ ಕಳೆ ಅಂತ ಅಂದ್ಬಿಟ್ಟು ಕಿತ್ತಾಕೋದು ಆ ರೀತಿಯೆಲ್ಲ ಮಾಡ್ತಾ ಇದ್ವಿ. ಬಟ್ ಇವತ್ತು ಬಂದ್ಬಿಟ್ಟು ನಾವೇನು ಕಳೆ ಅಂತೆಲ್ಲ ಕಿತ್ತಾಕ್ತಾ ಇದೀವಿ, ನಾವು ನಾಶ ಮಾಡ್ತಾ ಇದೀವಿ, ಅದು ನಮ್ಮ ಆಹಾರ, ನಾವು ಆಹಾರ ಪದ್ಧತಿನೇ ನಾವು ನಾಶ ಮಾಡ್ಕೊಳ್ತಾ ಇದೀವಿ. ಇನ್ ಮುಂದೆ ಅದು ಬದಲಾಯಿಸ್ಕೊಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬೆಳಕುವರೆಗೂ ಹೋಗ್ಬೇಕು ಅನ್ಕೊಂಡಿದ್ವಿ, ತಿಳ್ಕೊಂಡಿದೀವಿ. ಮಕ್ಳಿಗೂ ತಿಳಿಸ್ಬೇಕು, ನಾವು ತಿಳ್ಕೊಬೇಕು ಸೊ ಇದನ್ನ ಆರ್ಗನೈಸ್ ಮಾಡಿದ ಸರ್ ಬೇರೆ ಬೇರೆ ಸಿಗುವಂತ ಬೆರಕೆ ಸೊಪ್ಪು ಮಾಡ್ತೀರಾ ಹಾಗಾದ್ರೆ? ಇನ್ಮೇಲೆ ಮಾಡ್ತೀವಿ. ಇಷ್ಟು ದಿವಸ ಮಾಡಿದೀವಿ, ಬಟ್ ಇನ್ ಮುಂದೆ ಇನ್ನ ಬದಲು ಮಾಡ್ಕೊಂಡು ಇನ್ನ ಜಾಸ್ತಿ ಮಾಡ್ಕೊಂಡು ನಾವು ಇನ್ನು ಮುಂದೆ ನಮ್ಮ ಬರೋ ಪೀಳಿಗೆ ಮಕ್ಕಳನ್ನ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಅಂತ ಇದ್ ಮಾಡ್ಕೊಂಡು ಹೋಗ್ತೀವಿ. ಇನ್ನ ಇವ್ರು ಹೆಚ್ಚೆಚ್ಚು ಶಿಬಿರಗಳು ಮಾಡ್ಲಿ, ಅದನ್ನ ಅಟೆಂಡ್ ಮಾಡ್ತೀವಿ. ತುಂಬಾನೇ ಚೆನ್ನಾಗಿ ನಡೆಸ್ಕೊಟ್ರು. ಇದನ್ನ ಆರ್ಗನೈಸ್ ಮಾಡಿದಂತ ಬೆಳಕುವರೆಗೂ ಮುರಳೀಧರ್ ಸರ್ ಅವ್ರಿಗೂ ಮತ್ತೆ ಉಮೇಶ್ ಸರ್ ಅವ್ರಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಸರ್. ಮಂಜುಳಾ ಅಂತ ಸರ್. ಯೂಟ್ಯೂಬ್ ಅಲ್ಲಿ ಸರ್ದು ವಿಡಿಯೋಸ್ ನೋಡ್ತಾ ಇದ್ದೆ. ನನಗೂ ಈ ಗಿಡ ಮರ ಇದ್ರಲ್ಲೆಲ್ಲ ತುಂಬಾ ಆಸಕ್ತಿ, ತೋಟದಲ್ಲಿ ಮಾಡಿಸ್ತಾ ಇದ್ದೀನಿ. ಅವರು ಸೊಪ್ಪು ಗಿಡಗಳು ಮಾಹಿತಿ ಕೊಡ್ತಾರೆ, ಜೊತೆಗೆ ಸೊಪ್ಪಿನ ಗಿಡನೂ ಕೊಡ್ತಾರೆ ಅಂತ ನಾನು ಹೊಸದುರ್ಗದಿಂದ ಇಲ್ಲಿಗೆ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು. ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿತ್ತು, ಊಟ ತುಂಬಾ ಚೆನ್ನಾಗಿತ್ತು, ಪರಿಸರ ಪ್ರಕೃತಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಜ್ಜಿಯ ಮಡಲು ಸೊಪ್ಪಿನ ಕಡಲು ಅನ್ಸ್ತು? ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಹೆಸರು ತುಂಬಾ ಅಟ್ರಾಕ್ಷನ್ ಆಗಿದೆ. ಅದೇ ತರ ಮಾಹಿತಿನೂ ತುಂಬಾ ತಿಳ್ಕೊಳೋ ಅಂತದಿದೆ. ಏನ್ ಮಾಹಿತಿ ತಿಳ್ಕೊಂಡ್ರಿ ಸರ್? ನಮ್ ಪಕ್ಕದಲ್ಲೇ ರೋಡಲ್ಲೇ ಇರುವಂತ ಸೊಪ್ಪನ್ನ ತಿಂದು ನಾವು ಆರೋಗ್ಯವಾಗಿ ಹೇಗಿರ್ಬೋದು ಅಂತ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ದುಡ್ಡನ್ನು ಹುಡುಕೊಂಡು ಎಲ್ಲೋ ಹೋಗಿ ಏನೋ ತಗೊಂಡು ತಿನ್ನೋದಲ್ಲ. ನಮ್ಮ ಪಕ್ಕದಲ್ಲೇ ಪ್ರಕೃತಿ ನಮಗೆ ಕರ್ನಾಟಕದಲ್ಲಿ ಬೇಕಾದಾಗ ನಮ್ಮ ಮಣ್ಣಲ್ಲಿ ಸಿಗ್ತಾ ಇದೆ. ಅದನ್ನ ಬಳಸ್ಕೊಳ್ಳೋದು ಹೇಗೆ ಅನ್ನೋ ಮಾಹಿತಿನ ತುಂಬಾ ಚೆನ್ನಾಗಿ ಕೊಡ್ತಾರೆ. ನಾವು ಎಷ್ಟೋ ಗೊತ್ತಿರ್ಲಿಲ್ಲ ಸೊಪ್ಪು, ಈ ತರದ ಸೊಪ್ಪು ಹಿಂಗ್ ಬಳಕೆ ಮಾಡ್ಕೋಬಹುದು. ಹೌದು ಹೌದು ಹೌದು. ಹಿಂದೆ ನಮ್ಮ ಪೂರ್ವಜರು ಬಳಸ್ತಾ ಇದ್ರು. ಕೇಳಿದ್ದೆ. ಈ ಮುಂಗ್ರುವಳ್ಳಿ ಅನ್ನೋದು ನಮ್ಮ ತಾಯಿ ಹೇಳೋರು. ಈ ಹೊನ್ನಗೊನೆ ಸೊಪ್ಪು ತಿನ್ನೋದು ಗೊತ್ತಿತ್ತು, ಒಂದೆಲಗ ಕೇಳಿದ್ದೆ. ಇಲ್ಲಿ ತುಂಬಾ ಸೊಪ್ಪಿನ ಮಾಹಿತಿಗಳು ಕೊಟ್ರು ಸರ್. ಅವರು ತುಂಬಾ ಕೊಟ್ರು ಅಂದ್ರೆ ಹೆಸರು ಬರ್ಕೊಂಡಿದೀನಿ. ನನಗೆ ಒಂದೇ ಸರಿಗೆ ಅವ್ನು ನೆನ್ಪಿಟ್ಕೊಳಕ್ಕೂ ಆಗಿಲ್ಲ. ಇನ್ನು ತುಂಬಾ ಸರಿ ಅಟೆಂಡ್ ಆಗ್ಬೇಕು ಅಂತಿದ್ದೀನಿ. ಮೇಡಮ್, ಎಸ್ಪೆಷಲಿ ಆರೋಗ್ಯದ ಇದಕ್ಕೆ ಸೊಪ್ಪು ಬಹಳ ಮುಖ್ಯ ಅನ್ನೋ ಆಂಗಲ್ ಅಲ್ಲಿ ಅವರು ಈ ಶಿಬಿರದಲ್ಲೆಲ್ಲ ಹೇಳಿದ್ರು ಅನ್ಸುತ್ತೆ. ಹೌದು ಹೌದು ಹೌದು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಗೊತ್ತಿಲ್ಲದ ಸೊಪ್ಪು ಬಗ್ಗೆ ಯಾವ್ದಾದ್ರು ಒಂದು ಗೊತ್ತಾಯ್ತಾ ಮೇಡಮ್ ಇಲ್ಲಿಗೆ ಬಂದ್ಮೇಲೆ? ಸರ್, ನಾವು ಚಿಕ್ಕವರಿದ್ದ ಕಾಲಿಗೆಲ್ಲ ದುಂಡು ಎಲೆದು ಸಣ್ಣದು ಮುಳ್ಳು ತರ ಚುಚ್ಚೋದು. ಆ ಮುಳ್ಳು ಚುಚ್ಚೋ ಗಿಡನೂ ಇವ್ರು ತಿನ್ನೋಕ್ ಬಳಸ್ಬೇಕು ಅಂತ ಹೇಳಿದ್ರು. ನಂಗೆ ನಿಜವಾಗ್ಲೂ ತುಂಬಾ ಶಾಕ್ ಆಯ್ತು ಅದನ್ನ ಕೇಳಿ. ಕಳೆ ಗಿಡ ಅಂತೆಲ್ಲ ಈ ಉತ್ರಾಣಿ ಇವೆಲ್ಲ ಏನೋ ಒಂಥರ ಪುರಾಣದ ಹೆಸರುಗಳಲ್ಲಿ ಕೇಳಿದ್ದೆ. ಉತ್ರಾಣಿ ಬಳಸ್ಬೋದು, ಅದು ಇದು ಬಳಸ್ಬೋದು. ಆದ್ರೆ ಕಾಲಲ್ಲಿ ತುಳಿತಾ ಇದ್ವಿ, ಗಿಡ ಸಮೇತ ಕಿತ್ ಬಿಸಾಕ್ತಾ ಇದ್ವಿ. ಆ ಮುಳ್ಳಿನ ಗಿಡನೂ ಇವ್ರು ತಿನ್ಬೋದು ಅಂತ ಹೇಳಿದ್ರಲ್ಲಿ ನಿಜವಾಗ್ಲೂ ಶಾಕ್ ಆಯ್ತು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ನಮ್ಮ ಪೀಳಿಗೆಗಳಿಗೂ ಸಿಗ್ಬೇಕು, ಮುಂದಿನ ಪೀಳಿಗೆಗಳಿಗೆ ಈ ಮಾಹಿತಿ ಸಿಗ್ಬೇಕು ಅಂತ ಬಯಸ್ತಾ ಇದೀನಿ. ಮುರಳೀಧರ್ ಸರ್ಗೆ ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಸ್ಪೆಷಲಿ ಅಡ್ಗೆ, ಈ ಶಿಬಿರದಲ್ಲಿ ಅಡ್ಗೆ ಮಾಡಿದ್ರು, ಅದ್ರ ಬಗ್ಗೆ ನಿಜವಾಗ್ಲೂ ತಂಬುಳಿ ತುಂಬಾ ಟೇಸ್ಟಿ ಆಗಿತ್ತು. ಅವ್ರ ಸಿಸ್ಟರ್ ಒಬ್ರು ಮಾವಿನಕಾಯಿ, ಹೌದು, ಶ್ರೀಗಂಧದ ಚಿಗುರಿನ ತಂಬುಳಿ ಚೆನ್ನಾಗಿತ್ತು. ಮುದ್ದೆ ಮತ್ತೆ ಈ ಬೆರಕೆ ಸೊಪ್ಪಿನ ಸಾಂಬಾರು, ಆಮೇಲೆ ಅವ್ರ ಸಿಸ್ಟರ್ ಮಾವಿನಕಾಯಿದ ರಸಂ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಈ ಪರಿಸರಕ್ಕೂ ಆ ಊಟಕ್ಕೂ ಏನೋ ಯಾವ್ದೋ ಲೋಕಕ್ಕೆ ಬಂದಂಗ ಆಯ್ತು ಅಷ್ಟೇ. ಯೂಸ್ ಮಾಡಿದ್ರಾ ಮಾವಿನ ಆ ತರದ್ದೆಲ್ಲ? ಮಾವಿಂದು ಕೇಳಿದ್ದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಆ ತರ ರಸಂ ತಿಂದಿರ್ಲಿಲ್ಲ, ಸಖತ್ತಾಗಿತ್ತು. ಹೆಸರು ಅಭಿನಂದನ್ ಅಂತ, ಮೈಸೂರಿಂದ. ನಮ್ಮದು ತೋಟ ಇದೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ. ಸೊ ನಮ್ಮಲ್ಲೂ ಈ ಥರ ವಿವಿಧವಾದ ಕಳೆಗಳು ಬೆಳ್ಕೊಂಡಿದೆ. ನಮ್ಮದು ಉಳುಮೆ ರಹಿತ ತೋಟ ಆದ್ರಿಂದ ಈ ಥರ ಕಳೆಗಳು ತುಂಬ ಇದೆ. ಸೊ ಅದ್ರ ನಾಲೆಡ್ಜ್ ಇರಲಿಲ್ಲ ನನಗೆ ಆ್ಯಕ್ಚುಲಿ, ಯಾವುದು ಏನು ಅಂತ. ಆ್ಯಕ್ಚುಲಿ ನಾನು ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೆ ಸರ್ದು. ಸೊ ಅವ್ರು ಭೇಟಿ ಮಾಡಬೇಕು ಅಂತ ಒಂದೆರಡು ಸಲ ಅಪ್ರೋಚ್ ಮಾಡಿದ್ದೆ. ಬಟ್ ಅವರು ಯಾವ್ದಾದ್ರು ಈ ಥರ ಏನಾದ್ರು ಮಾಡಿದಾಗ, ಸೆಷನ್ ಮಾಡಿದಾಗ ಹೇಳಿ ಅಂತ ಹೇಳಿದ್ದೆ. ಸೊ ಅದು ತಿಳಿಸಿದ್ರು, ಅದಕ್ಕೆ ಬಂದೆ ಇಲ್ಲಿ. ಹೀಗೆ ಅಜ್ಜಿಯ ಮಡಲು ಸೊಪ್ಪಿನ ಕಡಲು. ಅದೇ ಆ್ಯಕ್ಚುಲಿ ಅದೇ ಇಲ್ಲಿ ಡಿಸ್ಪ್ಲೇ ಮಾಡಿರೋ ರೀತಿ ಅವರು ಒಂದೊಂದು ರಿಂಗ್ ಮಾಡಿ ಪ್ರತಿಯೊಂದು ಏನು ಕಳೆಗಳು ಅಂತ ನಾವೇನು ಅನ್ಕೊಂಡಿದ್ವಿ ಅದನ್ನ ಹೇಗೆ ಉಪಯೋಗಿಸ್ಕೋಬೋದು, ಯಾವ ಥರ ಅದನ್ನು ಬೆಳೆಸ್ಬೋದು ಅನ್ನೋದನ್ನ ಒಂದು ಮಾಡೆಲ್ ಮಾಡಿದ್ದಾರೆ, ಎಲ್ಲ ಕಡೆ ರಿಂಗ್ ಹಾಕಿ. ಸೊ ಅದು ತುಂಬ ಚೆನ್ನಾಗಾಯಿತು, ನೋಡೋಕ್ಕೂ ಮತ್ತು ತಿಳ್ಕೊಳ್ಳೋಕ್ಕೂ ಇನ್ಫಾರ್ಮೇಟಿವ್ ಆಗಿದೆ. ಆಮೇಲೆ ಏನಂದರೆ ಪ್ರತಿಯೊಂದನ್ನು ಯಾವುದಕ್ಕೆ ಉಪಯೋಗಿಸ್ಕೋಬೋದು, ಯಾವ ರೀತಿಯಾದ ಅನುಕೂಲಗಳು ಏನು ಎಲ್ಲ ಡಿಸ್ಪ್ಲೇ ಚೆನ್ನಾಗಿ ಮಾಡಿದ್ದಾರೆ.
ನಿಮಗೆ ಗೊತ್ತಿಲ್ದಿರೋದು ಯಾವ್ದಾದ್ರು ಒಂದು ಸೊಪ್ಪಿದಾಯ್ತಾ ಇಲ್ಲಿ? ಇಲ್ಲ, ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡಿ ನಾವು ಅಂದರೆ ನಮ್ಮ ತೋಟದಲ್ಲಿ ನೋಡಿದ್ದು ಅದಿನ್ನೇನು ಉಪಯೋಗಿಸ್ಕೋಬೋದು, ಅದು ಏನು ಹೆಸರು, ಅದರದ್ದು ಗುಣಗಳೇನು ಅಂತ ಯಾವುದೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಿದ್ದು ಎಲ್ಲ ಹೊಸದೇ, ನಮಗೆ ಎಲ್ಲ ಹೊಸದಾಗೆ ಕಲ್ತಿದ್ದು. ಗೊತ್ತಿಲ್ಲದೆ ಇರೋದೇನಂತ ಎಲ್ಲ ಗೊತ್ತಿರಲಿಲ್ಲ. ಈಗ ಒಂದು 5-10% ಗೊತ್ತಾಗಿದೆ. ಇನ್ನೂ ತಿಳ್ಕೊಬೇಕು. ಇನ್ನೂ ಒಂದು ಏನು 90 ಭಾಗದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಇದೆ. ಪ್ರಮುಖವಾಗಿ ಶಿಬಿರದ ಇನ್ನೊಂದು ಭಾಗ ವಿಶೇಷ ಅಂದ್ರೆ ಅಡಿಗೆ. ಹೌದು, ಅಡಿಗೆ ಅದೇ, ಅದು ಒಂದು ವಿಶೇಷ ಏನಂದ್ರೆ ನಮ್ಮ ಕೈಯಲ್ಲೇ ಎಲ್ಲ ಗಿಡಗಳ ಬಗ್ಗೆ ಹೇಳಿ, ಆ ಗಿಡಗಳದ ಸೊಪ್ಪು ಕೀಳಿಸಿ ಅದರಲ್ಲೇ ಅದನ್ನ ಅಡಿಗೆ ಮಾಡಿ ಕೊಟ್ಟಿದ್ರು. ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ತಂಬುಳಿ ಶ್ರೀಗಂಧದ ತಂಬುಳಿ ತುಂಬಾ ಚೆನ್ನಾಗಿತ್ತು. ಅದು ನಾವು 2 ಸಲ ತಿಂದೆ. ಆಮೇಲೆ ಮಾವಿನ ಹಣ್ಣೊಂದೊಂದು ಗೊಜ್ಜು ಮಾಡಿದ್ರು, ಅದು ತುಂಬಾ ರುಚಿಯಾಗಿತ್ತು. ಒಂದು ವಿಶಿಷ್ಟವಾದ ರುಚಿ ಇತ್ತು. ಇಲ್ಲಿ ನಾವೇ ಕಿತ್ತು ಮಾಡಿದ ಸೊಪ್ಪಲ್ಲಿ ತಿಂದಿದ್ದು ತುಂಬಾ ವಿಶಿಷ್ಟವಾಗಿತ್ತು. ಆಮೇಲೆ ಎಲ್ಲೂ ಅದು ನಮ್ಗೆ ಏನು ಟೇಸ್ಟ್ ಬಡ್ಸ್ ಅಂತಾರೆ, ನಮಗೆ ರುಚಿನೇ ಗೊತ್ತಾಗ್ತಿರ್ಲಿಲ್ಲ ನಾವು ಬೇರೆ ತಿಂದಿದ್ದು. ಈಗ ಡಿಫ್ರೆಂಟ್ ಏನು ರುಚಿ ಅದರಿಂದ ಇಲ್ಲಿ ತಿಂದಿದ್ದು ಗೊತ್ತಾಯ್ತು, ನಮಗೆ ಸೌದಂಗ ಆಯ್ತು. ಶಿಬಿರಕ್ಕೆ ಬಂದಿದ್ದು ಸಂತೃಪ್ತಿ ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಸಂತೃಪ್ತಿಯಿಂದ ಹೋಗ್ತಾ ಇದೀವಿ. ಇನ್ನು ನೆಕ್ಸ್ಟ್ ಇವರು ಪ್ರತಿ ತಿಂಗಳು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅಟೆಂಡ್ ಮಾಡಬೇಕು, ಅದು ಇನ್ನೂ ಗಿಡಗಳ ಬಗ್ಗೆ ತಿಳ್ಕೊಬೇಕು ಅನ್ನೋ ಈ ಉತ್ಸಾಹದಲ್ಲಿ ಹೋಗ್ತಾ ಇದೀವಿ. ನಾನು ಡಾಕ್ಟರ್ ಸ್ವಾತಿ ಅಂತ, ಹೋಮಿಯೋಪತಿ ಡಾಕ್ಟರ್, ಬೆಂಗಳೂರಿಂದ ಬಂದಿದ್ದೀನಿ. ಮುರಳೀಧರ್ ಗುಂಗುರ್ಮಳೆ ಅವ್ರದ್ದು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಅವ್ರನ್ನೇ ಭೇಟಿ ಆಗೋಣ ಅಂತ ಬಂದೆ. ಹೇಗಿತ್ತು ಮೇಡಮ್ ಅಜ್ಜಿಯ ಮಡಲು ಸೊಪ್ಪಿನ ಕಡಲು? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗೆಲ್ಲ ಹೇಳ್ಕೊಟ್ರು. ಯೂಟ್ಯೂಬ್ ನಲ್ಲಿ ಕೆಲವೊಂದು ಕಾಣಿಸಲ್ಲ, ಅಥವಾ ಕಾಣಿಸಿದ್ರು ನೆನ್ಪಿರಲ್ಲ, ಅಥವಾ ಮರ್ತೋಗ್ತೀವಿ. ಇಲ್ಲಿ ನಾವೇ ಖುದ್ದಾಗಿ ನೋಡ್ಬಿಟ್ಟು ಮತ್ತೆ ಅದನ್ನ ನೆನ್ಪಿಟ್ಕೊಳ್ತೀವಿ ಇಲ್ಲ ಗಿಡಗಳನ್ನ, ಆವಾಗ ಸರಿ ಅನ್ಸುತ್ತೆ, ಮತ್ತೆ ನೆನಪು ಇರುತ್ತೆ. ಮತ್ತೆ ಇನ್ನೊಂದು ಅದನ್ನ ನಾವು ಬರ್ಕೊಳ್ಳೋದಕ್ಕೂ ಆಗತ್ತೆ, ಏನು ಅದು ಉಪಯೋಗ ಅಂತಾನೂ ಗೊತ್ತಾಗತ್ತೆ. ಏನ್ ಮೇಡಮ್ ಅಷ್ಟು ಉಪಯೋಗ ಈ ತರದ ಅಂದ್ರೆ ಈ ಶಿಬಿರದಲ್ಲಿ ನಿಮ್ಗೆ ಕಂಡಿದ್ದು? ಈ ಶಿಬಿರದಲ್ಲಿ ಕಂಡಿದ್ದೇನು ಅಂತ ಹೇಳಿದ್ರೆ, ಒಂದು ಈ ಸೊಪ್ಪುಗಳು ಎಷ್ಟೊಂದು ತರ ಇದಾವೆ, ಅದನ್ನ ನಮ್ಗೆ ಗೊತ್ತೇ ಇಲ್ಲ, ನಾವು ಯೂಸೇ ಮಾಡ್ತಾ ಇರ್ಲಿಲ್ಲ. ಕಾಲಿಗೆ ಚುಚ್ಕೊಳೋ ಮುಳ್ಳು ಅನ್ನೋ ಹಂಗೆ ಕಿತ್ತಾಕ್ತಿದ್ದಂತ ಸೊಪ್ಪುನು ನಮ್ ಕಣ್ಣಿಗೆ ಅಷ್ಟು ಉಪಯೋಗ ಆಗುತ್ತೆ. ಎಲ್ರೂ ಸ್ಪೆಕ್ಸ್ ಹಾಕೊಳ್ತಾ ಇದೀವಿ. ಏನಕ್ಕೆ ಅನ್ಯಾಯವಾಗಿ ಇದನ್ನೆಲ್ಲ ತಿಂದ್ರೆ ನಮ್ಗೆ ಸಲೀಸಾಗಿ ಆರೋಗ್ಯ ವೃದ್ಧಿ ಆಗತ್ತಲ್ಲ, ಅದು ತುಂಬಾ ಉಪಯೋಗ ಅನಿಸ್ತು. ಆರೋಗ್ಯ ವೃದ್ಧಿ ಆಗತ್ತಲ್ಲ, ಅದು ತುಂಬಾ ಉಪಯೋಗ ಅನಿಸ್ತು. ಎಷ್ಟೋ ಸೊಪ್ಪುಗಳು ಗೊತ್ತೇ ಇರ್ಲಿಲ್ಲ ಅನ್ಸುತ್ತಲ್ಲ? ಖಂಡಿತ. ಎಷ್ಟೋ ಸೊಪ್ಪುಗಳು ಏನಕ್ಕದು ಅಂತಾನೆ ಗೊತ್ತಿರ್ಲಿಲ್ಲ, ಅದನ್ನ ತಿನ್ಬೋದು ಅಂತ ಗೊತ್ತಿರ್ಲಿಲ್ಲ. ಸೊ ಎಷ್ಟು ಉಪಯೋಗ ಇದೆ ಆ ಸೊಪ್ಪಿಂದ, ಅದು ಏನೇನಕ್ಕೆ ಉಪಯೋಗ ಅಂತ ಎಲ್ಲ ಹೇಳ್ಕೊಟ್ರು. ಮತ್ತೆ ಅದನ್ನ ನಾವು ಅದು ಜಾಸ್ತಿ ಎಲ್ಲ ಸ್ವಲ್ಪದ್ರ ಮಟ್ಟಿಗೆ ನೀವು ಇದೇನೋ ಸೊಪ್ಪಿನ ಸಾರ್ನಲ್ಲೆಲ್ಲ ಹಾಕೊಂಡು ಮೊಸಪ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ. ಸೊ ಅದು ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಸಲೀಸಾಗಿ ನಾವು ಪ್ರತಿದಿನ ಇದನ್ನ ತಿಂತಾ ಬಂದ್ರೆ ನಮ್ಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಇಮ್ಯುನಿಟಿ ಡೆವಲಪ್ಮೆಂಟ್ ಸಲೀಸಾಗುತ್ತೆ. ಸೊ ಮೊದಲು ನಾವು ಈ ರೀತಿ ಮಾಡ್ಕೊಂಡ್ರೆ, ಇದನ್ನೂ ಆಗ್ಲಿಲ್ಲ ಅಂದ್ರೆ ಆಗ್ಬೇಕಾದ್ರೆ ಡಾಕ್ಟರ್ಗಳನ್ನ ನೋಡೋಣ, ಇಲ್ಲ ಅಂದ್ರೆ ಅನ್ಯಾಯವಾಗಿ ಪ್ರತಿದಿನ ಡಾಕ್ಟರ್ ದುಡ್ಡಿಡೋದು ಯಾಕೆ ಅಂತ ನಮ್ಮಲ್ಲೇ ಇರುವಂತ ಸೊಪ್ಪುಗಳನ್ನ ಬಳಕೆ ಮೊದಲು. ಎಸ್, ಹೌದು. ಫಸ್ಟ್ ನಮ್ಮಲ್ಲೇ ಇರುವಂತ ಸೊಪ್ಪುಗಳು, ನಮ್ಮ ಮನೆ ಹತ್ರ, ನಮ್ಮ ಆಜು ಬಾಜು, ನಮ್ಮ ಪ್ರದೇಶದಲ್ಲಿ ನಮಗಾಗಿ ಯಾವ ಸೊಪ್ಪುಗಳು ಬೆಳೆದಿದಾವೋ ಅಂತ ಸೊಪ್ಪುಗಳನ್ನ ಫಸ್ಟ್ ತಗೊಂಡ್ರೆ ನಾವು, ಅದರಿಂದಲೇ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನಂತರ ಅದಕ್ಕೂ ಮೀರಿದ್ದೇನಾದ್ರೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ್ರೆ ನೋಡ್ಕೋಬಹುದು. ಈಗ ಅದು ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಮಾನಸ ಸೊಪ್ಪು ಅಂತ, ಇದನ್ನ ಬಹಳ ಹುಡುಕ್ತಿದ್ದೆ, ಸಿಕ್ಕಿರ್ಲಿಲ್ಲ. ಇದು ಮಾನಸ, ಇದನ್ನ ಕಡ್ಡಿ ಹಾಕಿದ್ರೆ ಬರುತ್ತೆ, ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಈ ಮಾನಸ ಸೊಪ್ಪನ್ನು ಯೂಸ್ ಮಾಡ್ತಾ ಬಂದ್ರೆ ಎಲ್ಲಾ ರೀತಿಯಾದಂತ ಇಮ್ಯುನಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅಂತ ತಗೊಂಡಿದ್ದೀನಿ. ಥ್ಯಾಂಕ್ ಯು. ಒಟ್ಟು ಇನ್ನೊಂದು ಪ್ರಮುಖವಾಗಿ ಈ ಶಿಬಿರದಲ್ಲಿ ಫುಡ್ ತಾವೇ ಸೊಪ್ಪಿತ್ತು, ಅದನ್ನ ಹೌದೌದು, ನಾವೇ ಸೊಪ್ಪನ್ನ ಇಲ್ಲಿ ಕಿತ್ತಿದ ಸೊಪ್ಪಿನಲ್ಲೇ ಸಾರು ಮಾಡಿಸಿದ್ರು. ಆ ಸಾರು ತುಂಬಾ ಚೆನ್ನಾಗಿತ್ತು. ಹೇಗೆ ಅಂತ ಹೇಳಿದ್ರೆ ಇದು ಉಪ್ಸಾರು ಅಂತ ಮಾಡ್ತಾ ಇದ್ರು ನಾವು ಚಿಕ್ಕವರಾಗಿದ್ದಾಗ. ಈಗ ನಾವುಗಳೆಲ್ಲ ಮಾಡೋದಕ್ಕೆ ಬರೋದು ಇಲ್ಲ. ತುಂಬಾ ಚೆನ್ನಾಗಿರ್ತಿತ್ತು. ಹೆಂಗ್ ಚೆನ್ನಾಗಿರ್ತಿತ್ತು ಅಂತ ಗೊತ್ತಿರ್ಲಿಲ್ಲ, ಬಟ್ ಇವತ್ತು ಅದೇ ಟೇಸ್ಟ್ ತರ, ಅದಕ್ಕೂ ಮಿಗಿಲಾದ ಟೇಸ್ಟ್ ತರ ಸಿಕ್ತು. ಯಾಕಂದ್ರೆ ಎಲ್ಲಾ ತರ ಸೊಪ್ಪನ್ನು ಹಾಕಿದ್ವಿ ಇವತ್ತು. ಬೆರಕೆ ಸೊಪ್ಪಿನಲ್ಲಿ ಸಾರು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಶ್ರೀಗಂಧ ಚಿಗುರಿನಲ್ಲಿ ಅವರು ಇದು ತಂಬುಳಿ ಅಂತ ಮಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ಗೊಜ್ಜಂತೂ ನಮ್ಗೆ ಈ ಮಲ್ನಾಡ್ ಕಡೆ ನೆನಪಾಗೋಯ್ತು. ಮತ್ತೆ ತುಂಬಾ ಚೆನ್ನಾಗಿತ್ತು. ಮಳೆನೇ ಬಂದ್ಬಿಟ್ಟಿದೆ. ಇದು ಕೆಂಪು ಬಸ್ಲೆ, ಬಳ್ಳಿ ಬಸ್ಲೆಗಳು, ಅದು ಸುವರ್ಣ ಗೆಡ್ಡೆ. ಸುಮ್ಮನೆ ಸೈಡಲ್ಲಿ ಹಾಕಿದ್ದಲ್ಲಿ
ಮಸಾಲ ಕುಡಿಯೋದು ಅಲ್ಲ ವಿಶೇಷವಾಗಿ ಬಾಣಂತಿಯರಿದ್ರೆ ಅದನ್ನ ಬಜ್ಜಿ ಮಾಡಿ ಕೊಡ್ತಾರೆ. ದೊಡ್ಡ ಹಾಲು ಕುಡಿ. ಸೊ ಅಂದ್ರೆ ಎದೆ ಹಾಲನ್ನ ಹೆಚ್ಚು ಮಾಡುವಂತ ಒಂದು ಅಮೂಲ್ಯವಾದ ಆಯ್ತಾ, ಮುಗಿಸ್ತೀನಿ. ವಿಶೇಷವಾಗಿ ಅದನ್ನ ಬಾಣಂತಿಯರಿಗೆ ಬಳಸ್ತಾರೆ, ನಾಗಾರ್ಜುನ. ಸೊ ನಾವು ಇಲ್ಲಿ ಬೆರಕೆ ಸೊಪ್ಪಲ್ಲಿ ಏನ್ ಮಾಡ್ತಾರೆ, ಹತ್ತರಿಂದ ಬರಿಂದ ಒಂದು ಬಜ್ಜಿ ಮಾಡಿ ಕೊಡ್ತಾರೆ. ತುಂಬಾ ಒಂದು ಅಮೂಲ್ಯವಾದದ್ದು. ಪಂಚಿ ಬೇರೆ ಬಜ್ಜಿ ಬೇರೆ. ಎಣ್ಣೆ